ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್. ಉಪೇಂದ್ರ ಅವರ ಸಿನಿಮಾಗಳನ್ನು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜಸ್ಟ್ ಅರ್ಥ ಆಯಿತಾ, ಎಷ್ಟು ಅರ್ಥ ಆಯಿತು, ಅರ್ಥನೇ ಆಗಲಿಲ್ವಾ, ಈ ಥರನೇ ಮಾತಾಡಬೇಕಾಗುತ್ತೆ. ಸಿನಿಮಾ ಹೋಗಿ ನೋಡ್ಕೊಂಡು ಬಂದಿದ್ದಾಯಿತು, ಬನ್ನಿ ಸಿನಿಮಾ ಹೇಗಿತ್ತು ಅಂತ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿನಿಮಾದ ಕಂಟೆಂಟ್ ಜಾಸ್ತಿ ಬಿಟ್ಕೊಡೋದೆ ಥಿಯೇಟರ್ಗೆ ಕರೆಸಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು. ಉಪೇಂದ್ರ ಅವರ ಡೈರೆಕ್ಷನ್ ಮೇಲಿದ್ದಂಥ ಕ್ಯೂರಿಯಾಸಿಟಿಗೆ ಸರ್ಪ್ರೈಸ್ ಎಲಿಮೆಂಟ್ ಕೂಡ ಆ್ಯಡ್ ಆಗಿತ್ತು. ಏನು ಮಾಡಿದಾರಪ್ಪ, ಏನು ಸ್ಟೋರಿ, ಯಾರ್ಯಾರಿದ್ದಾರೆ ಅಂತೆಲ್ಲ. ಇದೊಂದು ಪ್ರಾಪರ್ ಉಪೇಂದ್ರ ಅವರ ಸಿನಿಮಾ. ಅವರದೇ ಆದ ಒಂದು ಯೂನಿಕ್ ಪ್ರೆಸೆಂಟೇಷನ್ ಪ್ರತಿ ಸಿನಿಮಾದಲ್ಲೂ ಇರುತ್ತೆ. ಫೋರ್ತ್ ವಾಲ್ ಬ್ರೇಕ್ ಮಾಡೋದಲ್ಲ, ಬರೋಬ್ಬರಿ ಎಲ್ಲ ವಾಲ್ನೂ ಬ್ರೇಕ್ ಮಾಡಿ ನಮ್ಮನ್ನು ಸಿನಿಮಾ ಒಳಗೆ ಕರ್ಕೊಂಡೋಗಿ ನಮ್ಮ ಜೊತೆನೇ ಆಟ ಆಡಿ ನಮಗೆ ಬುದ್ಧಿ ಹೇಳಿ ಎಂಟರ್ಟೈನ್ಮೆಂಟ್ ಮಾಡಿ ಕಳಿಸ್ತಾರೆ. ಉಪೇಂದ್ರ ಅವರ ಪ್ರತಿ ಸಿನಿಮಾದಲ್ಲೂ ಪ್ರೇಕ್ಷಕರನ್ನು ಒಂದು ಹೊಸ ರೀತಿಯಲ್ಲಿ ವೆಲ್ಕಮ್ ಮಾಡ್ಕೋತಾರೆ. ಸಿನಿಮಾ ನೋಡೋಕ್ಕೆ ಶುರು ಮಾಡಿದಾಗ ಅದು ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದ್ದು ಅದು ವೈರಲ್ ಕೂಡ ಆಗ್ತಿದೆ. ಸ್ಪೆಷಲಿ ನನಗೆ ಸ್ಟಾರ್ಟಿಂಗ್ 10ರಿಂದ 15 ನಿಮಿಷ ಏನಿದೆ, ಏನು ಗುರು ಇದು ಉಪೇಂದ್ರ ಅವರ ಸಿನಿಮಾ, ಈ ಸಲ ಒಂದು ಕಾಲ್ಪನಿಕ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅಲ್ಲಿ ರಿಯಾಲಿಟಿಗಳನ್ನು ತೋರಿಸೋ ಪಾತ್ರಗಳನ್ನು ಅವುಗಳಿಗೆ ಮೆಟಾ ಪೋಸ್ಟ್ ಆ್ಯಡ್ ಮಾಡಿದ್ರು ಉಪೇಂದ್ರ ಅವರು. ಹೇಳ್ಬೇಕಂತ ವಿಚಾರಗಳನ್ನು ಕನ್ವೆ ಮಾಡಿದ್ದಾರೆ. ಅದು ಸಿನಿಮಾ ಶುರುವಿಂದ ಕೊನೆವರೆಗೂ ಕಾಣಿಸ್ತು. ಪ್ರತಿ ಸೀನಲ್ಲೂ ಡೀಪ್ ಮೀನಿಂಗ್ ಅರ್ಥ ಆಗದೆ ಹೋದರೂ ಕೂಡ ಆ ಸೀನ್ ಕನ್ವೆ ಮಾಡಬೇಕಿದ್ದ ಮೇನ್ ವಿಚಾರ ಅದು ನಿಮ್ಮನ್ನು ತಲುಪಿರುತ್ತೆ. ಉಪೇಂದ್ರ ಅವರು ಹೇಳಿದರು, ನಾನು ತುಂಬ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ. ಅದು ನನಗೆ ಫೀಲ್ ಆಯಿತು ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಬಹಳ ಕಾಡಿದ್ದು ಅಂತಂದರೆ ಇಲ್ಲಿನ ಡೈಲಾಗ್ಗಳು. ಯಾವತ್ತೂ ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಹಾಳು ಮಾಡೋಲ್ಲ. ನೀವು ಥಿಯೇಟರಲ್ಲೇ ನೋಡಿ ಅದನ್ನು ಬರೆದಿರೋ ವಿಧಾನಕ್ಕೆ ಮೆಚ್ಚಬೇಕು. ನಿಮಗೆ ಆ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಆ್ಯಂಗಲ್ ಇಂದನೂ ಆ ಡೈಲಾಗ್ ಕಿಕ್ ಕೊಡುತ್ತೆ. ಅದರಲ್ಲಿ ಸುಮಾರು ಡೀಪ್ ಮೀನಿಂಗ್ಗಳು ಕೂಡ ಇದ್ದಾವೆ. ನೆಕ್ಸ್ಟ್, ಹೀರೋಯಿನ್ ಕ್ಯಾರೆಕ್ಟರ್, ಅದಕ್ಕೊಂದು ಪರ್ಪಸ್ ಇರ್ಬೋದು, ಅದು ನಂಗೆ ಅರ್ಥ ಆಗದೇ ಇರ್ಬೋದು, ಬಟ್ ಅದು ಬಂದಾಗೆಲ್ಲ ನನಗೆ ಇರಿಟೇಷನ್ ಆಗಿದ್ದಂತೂ ಹೌದು. ಅದರಿಂದ ಏನು ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇರಲ್ಲ ಸಿನಿಮಾ ನೋಡುವಾಗ. ಏಕೆಂದರೆ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಸೀನ್ಗಳಲ್ಲಿ ಕನ್ವೆ ಮಾಡಿದಂಥ ವಿಚಾರಗಳು ಸುಮಾರು ಇರ್ತವೆ, ಅವುಗಳನ್ನು ಥಿಂಕ್ ಮಾಡ್ತಿರ್ತೇವೆ. ಇನ್ನು ಅಜನೀಶ್ ಅವರ ಮ್ಯೂಸಿಕ್ ಚೆನ್ನಾಗಿದೆ, ಮಜಾ ಆಯಿತು. ಉಪ್ಪಿ ಅವರು ತೆಗೆಸಿದ್ದು ಎಂಥದ್ದು ಅಂತ ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಹೊಸದೇನಿಲ್ಲ, ಆದರೆ ಇರೋದೆಲ್ಲ ಉಪ್ಪಿ ಅವರ ಸ್ಟೈಲಲ್ಲಿದೆ. ಓವರಾಲ್ ಆಗಿ ಹೇಳ್ಬೇಕಂತ ಅಂದರೆ ಇದು ಒಂದು ಪ್ರಾಪರ್ ಉಪೇಂದ್ರ ಅವರ ಸಿನಿಮಾ ಗುರು. ನೀವು ನೋಡಿದ್ರೇ ಈ ಸಿನಿಮಾ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗಬಹುದು. ಏನೇ ರಿವ್ಯೂಸ್ ನೋಡಿದ್ರೂ ನಾವು ನಮ್ಮ ಬುದ್ಧಿಗೆ ತಕ್ಕಂಗೆ ಹೇಳಿರ್ತೀವಿ. ನೀವು ಬುದ್ಧಿವಂತರಾಗಿದ್ದರೆ ಸಿನಿಮಾಗೆ ಹೋಗಬೇಡಿ, ನೀವು ದಡ್ಡರಾಗಿದ್ದರೆ ಸಿನಿಮಾಗೆ ಹೋಗಿ ಅರ್ಥ ಆಗುತ್ತೆ. ಯಾಕೆ ಅಂತ, ಉಪೇಂದ್ರ ಅವರು ಸಿನಿಮಾ ಅಂತ ಅಂದ್ರೇ ಅಲ್ಲೊಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಈ ಸಿನಿಮಾ ನೋಡಿ ಹೇಳ್ಬೇಕಂದ ಇದ್ದಂಥ ವಿಚಾರಗಳು ನನಗೆ ಇಷ್ಟೇ. ನೀವು ಒಂದು ಸಲ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ಕೊಂಡು ಬನ್ನಿ. ನಿಮ್ಗೇನಂತ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್